ಎಲ್ಲರಿಗೂ ಅಡ್ವಿದೆ ಅಡ್ವಿದೆ ಕನ್ನಡ ಅಡ್ವಿದೆ ಕನ್ನಡಕ. ಮುಖ್ಯವಾಗಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಅಲೆ ತುಂಬ ಫೋರ್ಸ್ಫುಲಿ ಶುರುವಾಗಿದೆ. ನೋಡಿ, ತಮಾಷೆ ಏನು ಅಂತಂದರೆ ಇದನ್ನು ವಿಚಿತ್ರವಾದ ಐರನಿ ಅಂತಿರೋ ವಿಪರ್ಯಾಸ ಅಂತಿರೋ ನಮ್ಗೆ ಗೊತ್ತಿಲ್ಲ. ಪಿಕ್ಚರ್ಗಳು ತುಂಬ ಚೆನ್ನಾಗಿ ಓಡಬೇಕಾಗಿತ್ತು, ಓಡ್ತಾ ಇಲ್ಲ. ಏನೇನೋ ಸಂಕಟಗಳು, ತಾಪತ್ರೆಗಳು, ಅದಕ್ಕೆ ನೂರಾರು ಕಾರಣಗಳು ಎಲ್ಲದೂ ಇದೆ ಅದರಲ್ಲಿ. ಆದರೆ ಚಿತ್ರರಂಗಕ್ಕೆ ಬರುವ ಹೊಸಬರ ಸಂಖ್ಯೆ ಕಮ್ಮಿ ಆಗಿಲ್ಲ. ಅಯ್ಯೋ ಏನೋ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಹಾಗೆ ಹಂಗಿಲ್ಲ. ತುಂಬ ಹೊಸ ಹೊಸ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು ಮತ್ತು ಸಂಭಾಷಣೆ ಬರೆಯೋರು, ಸಂಗೀತ ಎಲ್ಲರೂ ತುಂಬ ಜನ ಹೊಸ ದಾಪುಗಾಲಿಕೆ ಬರ್ತಾ ಇದ್ದಾರೆ. ಆದರೆ ಈ ದಾಂಗುಡಿ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಗುಣಮಟ್ಟದಿದೆ ಮತ್ತು ಒಳ್ಳೆಯದನ್ನು ಸಕಾರಾತ್ಮಕವಾದನ್ನು ಎಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಕೆಲವು ತಂಡಗಳು. ಹಾಗೆ ಸಕಾರಾತ್ಮಕವಾದನ್ನು ಒಳ್ಳೆಯದನ್ನು ಕೊಟ್ಟು ಇವತ್ತಿನ ಈ ತಲೆಮಾರಿಗೆ ಜನಜಿಗೆ ಮ್ಯಾಚ್ ಆಗೋ ಥರದ್ದು ಒಂದು ಪಿಕ್ಚರ್ ಮಾಡ್ತೀವಿ ಅಂತ ಹಠದ ಮೇಲೆ ನಿಂತ್ಕೊಂಡಿರೋದು ಈ ತಂಡ. ಮುಕುಂದ ನಿಲೆ ತುಂಬ ನಿಜವಾಗ್ಲೂ ಶ್ರಮ ವಹಿಸಿದ್ದಾರೆ. ಅವರು ಮೊದಲ ಬಾರಿಗೆ ನನಗೆ ಅವರು ಮತ್ತು ಹುಡುಗಿ ಹೀರೋಯಿನ್ ಇಬ್ಬರೂ 1.5-2 ವರ್ಷಗಳ ಹಿಂದೆ ನಟನಕ್ಕೆ ಬಂದರು. ನಾನು ರಂಗಭೂಮಿ ಕಲಿಯಕ್ಕೆ ಬಂದಿದ್ದಾರೆ ಅಂತಲೇ ನನಗೆ. ಆದರೆ ಕಲಿಯುವಾಗ ಪೂರ್ಣವಾಗಿ ಶ್ರದ್ಧೆಯಿಂದ ರಂಗಭೂಮಿನೇ ಕಲಿತು, ಶಾಸ್ತ್ರೋಕ್ತ. ಅವರಿಗೆ ಮೇಕಪ್ಪು ಗೊತ್ತಿದೆ, ಕಾಸ್ಟ್ಯೂಮು ಗೊತ್ತಿದೆ, ಇದೆಲ್ಲ. ಆದರೆ ಮೇಕಪ್ಪು ಕಾಸ್ಟ್ಯೂಮು ಗೊತ್ತಿದ್ದವ್ರಿಗೆ, ಆ್ಯಕ್ಟಿಂಗ್ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿಬಿಡುತ್ತೆ ಅಂತಲ್ಲ. ಇಲ್ಲಿ ಬೇರೆ ಇನ್ನೊಂದು ಯಾರೂ ಕಾಣದ, ಯಾರಿಗೂ ಕಾಣಿಸದ, ಯಾವುದೋ ಮೂಲೆಯಲ್ಲಿ ಎಲ್ಲೋ ಇರುವಂಥ ಒಂದು ಸೂಕ್ಷ್ಮವಾದ ಅಂಶ ಮೇಲೊಂದು ಕೆಲಸ ಮಾಡ್ತಾ ಇರುತ್ತೆ. ಅದು ಅವರಿಗೆ ಒಲಿಲಿ. ಹಾಗಾಗಿ ಲವ್ ಸೀಸನ್ ಅನ್ನೋ ಚಿತ್ರ ಅವರ ಯಶಸ್ಸಿನ ಮೂಲಕ ಅವರಿಬ್ಬರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರಕ್ಕೆ ಸಿಗುವ ಯಶಸ್ಸಿನ ಮೂಲಕ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ನಾನು. ಅದು ತುಂಬ ಮುಖ್ಯವಾದ ನಮಗೆ. ಏಕೆಂತಂದರೆ ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೆ. ಈ ಮೊದಲನೇ ಪಿಕ್ಚರ್ ಯಾರು ಪ್ರೊಡ್ಯೂಸರ್ ಮಾಡ್ತೀವಿ ಅಂತ ಹೊರಟಾಗ ಏನೇನು ಎದುರಿಸ್ತಾರೆ ಅದೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ಎಲ್ಲ ನನಗಿಂತ ಈ ವಿಚಾರದಲ್ಲಿ ನನಗಿಂತ ಹೆಚ್ಚು ಸೀನಿಯರು. ನಾವೊಂದು ಅಮೇರಿಕಾ ನಂದು ನೆಕ್ಸ್ಟ್ ಬರ್ತಾ ಇರೋದು 175ನೇ ಪಿಕ್ಚರ್ ಇರ್ಬೋದು. ನಾನು 175ನೇ ಪಿಕ್ಚರ್ ಮಾಡಿದ್ರು. ಚಿತ್ರ ತಯಾರಿ ಮತ್ತು ಅದನ್ನು ಕಂಪ್ಲೀಟ್ ನಮ್ಮೆಲ್ಲರಿಗಿಂತ ಹೆಚ್ಚು ಆರ್ಧಕ್ಕೆ ಬಿಡೋದು ಜೈತಿರ್ತ. ಅವರು ದೊಡ್ಡ ಸಂತೋಷ ಯಾವುದು ಅಂದರೆ ಇದು ಅಪ್ಪಟ ಕನ್ನಡಿಗರ ರಂಗಭೂಮಿಯವ್ರ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ರಂಗಭೂಮಿ ಅಂತಂದರೆ ಹೀರೋ ರಂಗಭೂಮಿಯವನು, ಹೀರೋಯಿನ್ ರಂಗಭೂಮಿನೋಡು, ನಮ್ಮ ಹುಡುಗಿನೂ ಚಂದ್ರಗೌಡ ನಾಗಬಣ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ ಕಂದಮ್ಮ, ಅವರು ಇದ್ದವರು. ಆಮೇಲೆ ನಾನಾಗಲಿ, ರಾಜೇಶ್ ನಟರಂಗಾಗಲಿ, ಅವ್ರ ಸಂಗೀತ ಅಂತೂ ಗುಬ್ಬಿವರಣ್ಣವ್ರ ಮರಿಮಗಳು. ಹಾಗಾಗಿ ಬಹುತೇಕ ಅವನು ನಾನು ರೆಗ್ಯುಲರ್ ಥಿಯೇಟರ್ ಮಾಡೋದೆಲ್ಲ ನೋಡಿದ್ದೀನಿ. ಇವನು ಥಿಯೇಟರ್ನವ್ರಿಗೆ ಹೆಚ್ಚು ಸೆನ್ಸಿಬಿಲಿಟಿ ಇಟ್ಕೊಂಡಿರ್ತಾರೆ. ಜೈತೀರ್ಥ ಅಂತೂ ಅಪ್ಪಟ ಅಭಿನಯ ತರಂಗದವರು, ರಂಗಭೂಮಿಯವರು. ಹಾಗಾಗಿ ರಂಗಭೂಮಿನವರು ಇವರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ಚಿತ್ರಕ್ಕೆ, ಕನ್ನಡದ ಚಿತ್ರಕ್ಕೆ ಕನ್ನಡಿಗರು ಪ್ರೀತಿ ತೋರಿಸ್ಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಆ ಇಬ್ಬರು ಅಲ್ಲಿ ಕಲ್ತರು ಅಂತ ಮಾತ್ರ ಕಾರಣಕ್ಕಾಗಲ್ಲ. ಒಟ್ಟು ಕನ್ನಡ ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಹರಡಿಕೊಳ್ಬೇಕಾಗಿದೆ ಚಿತ್ರೋದ್ಯಮದಲ್ಲಿ. ಆ ಥರದೊಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದಾರೆ. ಮೂರು ಸೀಸನ್ನಲ್ಲೂ ಹೆಂಗೆ ಬೇರೆ ಬೇರೆ ಅಂದರೆ ಹೆಣ್ಣನ್ನು ಪ್ರಕೃತಿಗೆ ನಾನು ಅದೇ ಅಂದ್ಕೊಂಡೆ, ಅದು ಪ್ರೇಮ ಪರ್ವ ಅಂತಲೋ, ಏನು ಪ್ರೇಮ ಋತು ಅಂತಲೋ, ಅಥವಾ ಋತು ಪ್ರೇಮ ಅಂತಲೋ, ಒಂದು ಯಾವಾಗಲೂ ಕನ್ನಡ ಟೈಟ್ಲ್ಗಳ ಬಗ್ಗೆ ಆಸೆ ಒಲಿತಾ ಇರ್ತದೆ. ಆದರೆ ಹೆಚ್ಚು ಎಲ್ಲರೂ ಇಂಗ್ಲೀಷ್ನಲ್ಲೇ ಬಿದ್ದುಬಿಟ್ಟಿರೋದ್ರಿಂದ ನಮ್ಮ ಕೈಲಿ ಇರಲ್ಲ ಅದು. ಅವರು ಕ್ಯಾಚಿ ಆಗಲಿ ಬಹುಶಃ ಹಂಗೆ ಮಾಡಿರ್ತಾರೆ, ಆದರೆ ಈಸಿಯಾಗಿ ಸಿಗಲಿ ಅಂತ. ಯಾಕೆಂದ್ರೆ ಪ್ರೇಮ ಪರ್ವ ಅನ್ನೋದು ಹಾಗೆ ಈಗೇನು ಸಮಸ್ಯೆ ಇಲ್ಲ ಬಳಸೋಕ್ಕೆ, ಯಾಕೆಂದ್ರೆ ತುಂಬ ವರ್ಷ ಆಯ್ತಲ್ಲ. ತುಂಬ ವರ್ಷ ಆಯಿತು. ಅಥವಾ ಪ್ರೇಮ ಋತು ಅಂತಲೋ, ಅಥವಾ ಋತುಪರ್ಣ ಅಂತಲೋ, ವರ್ಣಗಳು ಜಾಸ್ತಿ ಇದೆ, ಕಲರ್ಸ್ ಇದೆ ಅಂತ. ಪ್ರತಿಯೊಂದು ಕಲರ್ಗೂ ಬೇರೆ ಬೇರೆ ಸೀಸನ್ಸ್ ಇರ್ತಾವಲ್ಲ. ಹಾಗಾಗಿ ಅದು ಒಂದು ಇದನ್ನು ಕನ್ನಡತನವನ್ನು ನಮ್ಮ ಈ ನೆಲೆಗಟ್ಟಿನ ಈ ಜಾಗದಲ್ಲಿ ಉಳಿಸ್ಕೊಳ್ಳೇಬೇಕಾದ್ದು ಸಿನಿಮಾದಲ್ಲಿ ಅಗತ್ಯವಾಗಿರೋದ್ರಿಂದ ಆ ಥರದ ಒಂದು ಪ್ರಯತ್ನದಿಂದ ಎಲ್ಲ ಕನ್ನಡಿಗರೇ ಸೇರಿಕೊಂಡು, ತಂತ್ರಜ್ಞರಾಗಲಿ ಅಥವಾ ಪ್ರತಿಯೊಬ್ಬರು ಆಗಲಿ. ಆಗಲೇ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಅಂತ ಕೇಳಿ ನೋಡಿ ಸಂತೋಷ ಆಯಿತು. ಯಾಕೆಂದರೆ ಕಷ್ಟ, ಡಿಸ್ಟ್ರಿಬ್ಯೂಟರ್ ಸಿಗಲ್ಲ, ಎಕ್ಸಿಬಿಟರ್ ಸಿಗಲ್ಲ, ಪ್ರದರ್ಶಕರು ಹೆಂಗಾಗ್ಬಿಟ್ಟಿದೆ, ಎಷ್ಟು ಕಷ್ಟ ಇದೆ ಅಂತಂದರೆ. ಕನ್ನಡ ಪಿಕ್ಚರ್ಗಳೇನೋ ಇವತ್ತು ಪಿಕ್ಚರ್ ಮಾಡೋದು ಎಷ್ಟು ಕಷ್ಟನೋ, ಪಿಕ್ಚರ್ ರಿಲೀಸ್ ಮಾಡೋದು ಅದು ಡಬಲ್ ಕಷ್ಟ. ಹಾಗಾಗಿ ಅದಕ್ಕೆ ಪ್ರಯತ್ನ ಮಾಡಿ 3ನೇ ತಾರೀಕು ಅಂತ ಅನೌನ್ಸ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ನಾನು ಯಾವಾಗಲೂ ಅವ್ರನ್ನ ಅಲ್ಲಿದ್ದಾಗಲೂ ಬನ್ನಿ ಕಂದಮ್ಮ, ಹೋಗಿ ಕಂದಮ್ಮ ಅಂತ ಹಿಂಗೆ ಮಾತಾಡ್ತಾ ಈಗಲೂ ಅದೇ ಹೇಳ್ತೀನಿ. ನಮ್ಮ ಕಂದಮ್ಮಗಳಿಗೆ ಅಷ್ಟೂ ಜನಕ್ಕೂ ಒಳ್ಳೇದಾಗಬೇಕು. ಯಾಕೆಂದರೆ ಯಾರ್ಯಾರು ಹೊಸಬರು ಪಿಕ್ಚರ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ತುಂಬ ಆತಂಕ. ಅವ್ರಿಗಿಂತ ಹೆಚ್ಚಾಗಿ ಆ್ಯಕ್ಟ್ ಮಾಡ್ತಾರೆ, ನನಗೂ ಆಗ್ತಾ ಇರ್ತಾರೆ. ನಾನು ಆ್ಯಕ್ಟ್ ಸುಳ್ಳಿ ಯಾವುದೇ ಪಿಕ್ಚರ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಇವಾಗ ನನಗೆ ದುಡಿಸ್ಕೊಳ್ಳೋದು, ಹೋಗೋದು, ನಮ್ಮ ಪಾತ್ರ ಮುಗೀತು ಸಾಕ್ಬಿಡಯ್ಯ ಅಂತ ಆಗಿರಲ್ಲ. ಅಯ್ಯೋ ಪಾಪ ಪಿಕ್ಚರ್ ಗೆಲ್ಲಪ್ಪ, ಹೆಂಗಾರು ಪಿಕ್ಚರ್ ಓಡಲಿ, ಏನೋ ಕಷ್ಟಪಟ್ಟಿದ್ದು ಒಳ್ಳೆ ಪಿಕ್ಚರ್ ಓಡ್ಬಿಟ್ಟು ಇನ್ನೊಂದಷ್ಟು ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇರ್ತೀವಿ. ಹಾಗೆ ಮುಕುಂದಂಗಾಗಲಿ, ಹೀರೋಯಿನ್ಗಳಾಗಲಿ, ಅಥವಾ ಡೈರೆಕ್ಟ್ರಿಗಾಗಲಿ, ವಿಶೇಷವಾಗಿ ಪ್ರೊಡ್ಯೂಸರ್ಗಾಗಲಿ